ಸರ್ ಸರ್ ನೀವು ಸರ್ ನೀವು ನೋಡಿ ನಾನು ನೋಡಿ ಇಲ್ಲಿ ಬಿಜೆಪಿ ಬಿಟ್ಟು ಬೇರೆ ಯಾರು ಗೆಲ್ಲೋದಿಲ್ಲ. ಹುಬ್ಳಿ ಧಾರವಾಡದಾಗ ಅಡ್ಡಾಡಿ ಬೇರೆ ಎಲ್ಲಾ ಲೀಡರ್ಗಳು ಕಾಣಿಸ್ತಾರ ರೋಡ್ನೇ ನಮಗ. ಎಷ್ಟೆಷ್ಟು ತಗ್ಗು ಬಿದ್ದಾವ, ಎಂತೆಂತ ಅವಸ್ಥೆ ಮಾಡಿ ಬಿಡ್ರಿ ಸರ್. ನೀವು ಹುಬ್ಳಿ ಧಾರವಾಡ ಮಂದಿ ಚಲೋ ಇದ್ರಿ. ಯಾಕಂದ್ರೆ ಹೆಂಗೊಂದು ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್, ನಮ್ ಪರಿಸ್ಥಿತಿ ಯಾರಿಗೆ ಕೇಳ್ತೀರಿ? ನಮ್ ಪರಿಸ್ಥಿತಿ ನೀವು ಎಲ್ಲ ಕೂಡ ನೀವು ಹುಬ್ಳಿ ಧಾರವಾಡ ಮಂದಿ ಮಾತಾಡ್ತಿರಲ್ರಿ. ನೀವು ಬೆಂಗಳೂರು ಕಾಂಪಿಟೇಷನ್ ಮಾಡ್ತಾ ಇದ್ರಿ, ಮಂಗಳೂರು ಕಾಂಪಿಟೇಷನ್ ಮಾಡ್ತಾ ಇದ್ರಿ, ಸೆಕೆಂಡ್ ಬಳ್ಳಾರಿ ಮಾಡ್ತೀರಿ, ಸೆಕೆಂಡ್ ಬಾಂಬೆ ಮಾಡ್ಕೊಂಡಿರ್ತಾವ. ಇವತ್ತು ಇಷ್ಟು ಸವಲತ್ತು ಹೇಳ್ತಿರಲ್ರಿ. ಅಲ್ರಿ ಅಲ್ರಿ ನಾನು 10ನೇ ಕ್ಲಾಸಿಂದ ಹುಬ್ಳಿಗೆ ಬಂದಿನ್ರಿ. 10ನೇ ಕ್ಲಾಸಿಂದ ಬಿಡ್ರಿ. ನೀವು ಬಳ್ಳಾರಿಂದ ಬಂದ್ರೆ ಇದೇ ಚಾಳಿ ನಿಮ್ದು, ಇದೇ ಚಾಳಿ ನಿಮ್ದು. ನಿಮ್ ಬಳ್ಳಾರಿಯಿಂದ ಬಂದ್ರೆ ಬರೀ ಹೆಲಿಕಾಪ್ಟರ್, ಆ ತಪ್ಪಿನ ಅದು ಧೂಳ್ರಿ. ನಿಮ್ ಬಿಡೋದಿಲ್ಲ ನಿಮ್ಮನ್ನ. ಇಲ್ರಿ ನಾನು ಅಡ್ಡಾಡಿದ್ರಿ, ಯಾರು ಮಂದಿ ಕೊಟ್ಟು ಅಡ್ಡಾಡಿದ್ರಿ, ಮಂದಿ ಕೊಟ್ಟು ಅಡ್ಡಾಡಿನ್ರಿ ರೀ. ಇವತ್ತು ಹುಬ್ಳಿ ಧಾರವಾಡ ಚೆನ್ನಾಗಿಲ್ಲ ಅಂತ ಇದ್ರಿ ಅಂದ್ರೆ ನಾನ್ ನಿಮ್ಮನ್ನ ಏನ್ ನಿಮ್ ಕಾಮನೆ ಬಂದಿದ್ರಿ. ನಿಮ್ಮ ಕಣ್ಣೆಲ್ಲ ಹಸಿರು ಕಾಣ್ತಾ ಇದ್ರಿ. ನೀವು ಕಾಂಗ್ರೆಸ್ ಅವ್ರು ಮಾತಾಡಿದ ಏನ್ ಹೇಳ್ತದೆ ಹಂಗಲ್ರಿ. ನೀವು ಒಳ್ಳೆ ಮಾಡಿ ಒಳ್ಳೆ ಒಪ್ಪಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಹುಬ್ಳಿ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಒಂದ್ ನಿಮಿಷ ಮೊದ್ಲ ನಾವು ಅಡ್ಡಾಡ್ತಕ್ಕಂತ ಮುಖ್ಯ ರಸ್ತೆಗಳ ಪರಿಸ್ಥಿತಿ ಏನಿತ್ತು, ನೀವೇ ಧೂಳುಮಯ ಅಂತ ಹೇಳಿ ಸಾಕಷ್ಟು ಕಡೆ ಹೇಳ್ತೀವಿ. ನೀವು ಸುಮ್ಮನೆ ಒಂದ್ ನಿಮಿಷ ಸರ್. ಇವತ್ತ ಗೋಕುಲ್ ರೋಡ್ ಇರ್ಬೋದು,